ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಾರ್ಟೈಲ್ ಡಿವಿಯೇಷನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. 10 ಮಾರ್ಕ್ಸ್ಗೆ ಕೊಟ್ಟಿರುವಂಥ ಪ್ರಾಬ್ಲಮ್. ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಹಾಗೆಯೇ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ಮಾತ್ರ 10 to 19, 20 to 29 ಇನ್ಕ್ಲೂಸಿವ್ ಸೀರೀಸ್ ಕೊಟ್ಟಿದ್ದಾರೆ. ಇನ್ಕ್ಲೂಸಿವ್ ಸೀರೀಸ್ ಅಂತಂದರೆ ನೋಡಿ, ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲ್ 10 ರಿಂದ 19, ದೆನ್ 20 ರಿಂದ 29, 30 ರಿಂದ 39 ಹೀಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ನೀವು ಸ್ಟ್ಯಾಟ್ಸ್ನಲ್ಲಿ ಯಾವುದೇ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಮೀನ್ ಮೀಡಿಯನ್ ಮೋಡ್ ಆಗ್ಬೋದು, ಹಾಗೆಯೇ ಕ್ವಾರ್ಟೈಲ್ ಡಿವಿಯೇಷನ್ ಆಗ್ಬೋದು, ಸ್ಕ್ಯೂನೆಸ್ ಆಗ್ಬೋದು, ದೆನ್ ಸಿ ವಿ ಆಗ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಕ್ಲಾಸ್ ಇಂಟರ್ವಲ್ ಹೇಗಿರಬೇಕು ಅಂತಂದರೆ ಸೆಕೆಂಡ್ ನಂಬರ್ ನೋಡಿ, 1, 2, 3, 4 ಹೀಗೆ ತೊಗೊಂಡಾಗ ಇದು 2ನೇ ನಂಬರ್ ಆಗುತ್ತೆ, ಇದು 3ನೇ ನಂಬರ್ ಆಗುತ್ತೆ. ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್ ಯಾವಾಗಲೂ ಸೇಮ್ ಇರಬೇಕು. ಸೊ ಸೇಮ್ ಇಲ್ಲದೆ ಇದ್ದರೆ ನೋಡಿ, ಈ ಪ್ರಾಬ್ಲಮಲ್ಲಿ ಸೇಮ್ ಇಲ್ಲ, ಇದಕ್ಕೆ ಇನ್ಕ್ಲೂಸಿವ್ ಸೀರೀಸ್ ಅಂತ ಅಂತೀವಿ. ಸೇಮ್ ಇದ್ದರೆ ಅದಕ್ಕೆ ಎಕ್ಸ್ಕ್ಲೂಸಿವ್ ಸೀರೀಸ್ ಅಂತ ಅಂತೀವಿ. ಈಗ ಇನ್ಕ್ಲೂಸಿವ್ ಸೀರೀಸ್ ಕ್ವಶನ್ ಕೊಟ್ಟಿದ್ದಾರೆ. ಈಗ ಸೇಮ್ ಇಲ್ಲ, ನಾವು ಸೇಮ್ ಮಾಡ್ಕೊಳ್ಬೇಕು. ಹೇಗೆ ಸೇಮ್ ಮಾಡ್ಕೊಳ್ಬೇಕು? 19, 20 ಇವೆರಡರ ಡಿಫ್ರೆನ್ಸ್ ಎಷ್ಟು? ಇವೆರಡರ ಡಿಫ್ರೆನ್ಸ್ 1. ಸೊ ಕ್ಯಾಲ್ಸಿಯಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯ್ತು. ಎಷ್ಟು ಡಿಫ್ರೆನ್ಸ್ ಇದೆ? 1 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 0.5. ಸೊ ಲೆಫ್ಟ್ ಸೈಡಲ್ಲಿರೋ ಎಲ್ಲ ನಂಬರಿಂದ 0.5 ಕಳಿಬೇಕು, ರೈಟ್ ಸೈಡಲ್ಲಿರೋ ಎಲ್ಲ ನಂಬರಿಗೆ 0.5 ಕೂಡಿಸ್ಬೇಕು. ಅಲ್ಲಿಗೆ 10ರಲ್ಲಿ 0.5 ಕಳೆದ್ರೆ ಎಷ್ಟಾಗುತ್ತೆ? 9.5 ಆಗುತ್ತೆ. 19ಕ್ಕೆ 0.5 ಕೂಡಿಸಿದ್ರೆ 19.5 ಆಗುತ್ತೆ. 20ಯಲ್ಲಿ 0.5 ಕಳೆದ್ರೆ 19.5 ಆಗುತ್ತೆ. 29ಗೆ 0.5 ಆ್ಯಡ್ ಮಾಡಿದ್ರೆ 29.5 ಆಗುತ್ತೆ. ಈಗ ನೀವು ಚೆಕ್ ಮಾಡಿ, ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್ ಸೇಮ್ ಆಯಿತು. ಯಾವಾಗಲೂ ನೀವು ಸೇಮ್ ಮಾಡ್ಕೊಳ್ಬೇಕು. ಸೊ ಸಪೋಸ್ ಏನಾದರೂ ಯಾವಾಗಲೂ ಅರ್ಧ ಕಳೆಯೋದು ಅರ್ಧ ಕೂಡಿಸೋದು ಅಲ್ಲ. ಒಂದು ವೇಳೆ ಕ್ವಶನಲ್ಲಿ ಹೀಗೆ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 1 ರಿಂದ 9, 11 ರಿಂದ 19, 21 ರಿಂದ 29 ಹೀಗೆ ಕ್ವಶನಲ್ಲಿ ಕೊಟ್ಟಿದ್ರೆ ಆವಾಗಲೂ ನೀವು ಅರ್ಧ ಕಳೆಯೋದು ಅರ್ಧ ಕೂಡಿಸೋದು ಮಾಡಿದ್ರಾಗಲ್ಲ. 9, 11 ಇವೆರಡರ ಡಿಫ್ರೆನ್ಸ್ ಎಷ್ಟು? 2 ಡಿವೈಡೆಡ್ ಬೈ 2 ಮಾಡಿದಾಗ 1 ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿರೋ ಎಲ್ಲ ನಂಬರಿಂದ 1ಅನ್ನು ಲೆಸ್ ಮಾಡಬೇಕು, ರೈಟ್ ಸೈಡಲ್ಲಿರೋ ಎಲ್ಲ ನಂಬರಿಗೆ 1 ಆ್ಯಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡೋದು? ಡಿಫ್ರೆನ್ಸ್ ನೋಡಬೇಕು. ಡಿಫ್ರೆನ್ಸ್ 2 ಇದೆ. 11 ಮತ್ತು 9 ಡಿಫ್ರೆನ್ಸ್ 2. ಏನು ಡಿಫ್ರೆನ್ಸ್ ಇರುತ್ತೋ ಅದಕ್ಕೆ 2 ಇಂದ ಡಿವೈಡ್ ಮಾಡಬೇಕು, 1 ಬರುತ್ತೆ. 1 - 1 ಅಂದರೆ 0, 9 + 1 ಅಂತಂದರೆ 10, 11 - 1 ಅಂತಂದರೆ 10, 19 + 1 ಅಂತಂದರೆ 20. ಲೆಫ್ಟ್ ಸೈಡಲ್ಲಿರೋ ಎಲ್ಲ ನಂಬರಿಂದ 1ಅನ್ನು ಲೆಸ್ ಮಾಡಬೇಕು, ರೈಟ್ ಸೈಡಲ್ಲಿರೋ ಎಲ್ಲ ನಂಬರಿಗೆ 1ಅನ್ನು ಆ್ಯಡ್ ಮಾಡಬೇಕು. ಸಿಂಪಲ್. ಈಗ ನೋಡಿ, ಡಿಫ್ರೆನ್ಸ್ 1 ಇತ್ತು, ಅರ್ಧ ಕಳಿಬೇಕು ಅರ್ಧ ಕೂಡಿಸ್ಬೇಕು. ಸೊ ಚೇಂಜ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸಿದ್ದೀನಿ. ಅದೇ ಥರನೇ ನಾನಿಲ್ಲಿ ಕ್ಲಾಸ್ ಇಂಟರ್ವಲನ್ನು ಬರ್ಕೊಂಡಿದ್ದೀನಿ. ನೋಡಿ, ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. 9.5 to 19.5, 19.5 to 29.5, 29.5 to 39.5. ದೆನ್ ಫ್ರೀಕ್ವೆನ್ಸಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಯಾವಾಗಲೂ ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು. ಈಗ ಮಿಕ್ಸಪ್ ಆಗಿನೇ ಕೊಟ್ಟಿದ್ದಾರೆ, ನಾನಿಲ್ಲಿ ಫ್ರೀಕ್ವೆನ್ಸಿಯನ್ನು ಬರ್ಕೊಂಡಿದ್ದೀನಿ. 10, 15, 20, 25, 14, 10, 8, 3 ಫ್ರೀಕ್ವೆನ್ಸಿಯನ್ನು ಬರ್ಕೊಂಡು ಆ್ಯಡ್ ಮಾಡಿದಾಗ 105 ಆಗಿದೆ. ನೋಡಿ, ಫ್ರೀಕ್ವೆನ್ಸಿ ಹೇಗಿರಬಾರ್ದು ಅನ್ನೋದಕ್ಕೆ ಪ್ರೀವಿಯಸ್ ಪ್ರಾಬ್ಲಮ್ ಇದೆ ನೋಡಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಇದೆ. 100, 98, 92, 85, 70, 50 ಹೀಗಿರಬಾರ್ದು. ಹೀಗಿದ್ದಾಗ ನಮ್ಮ ಫ್ರೀಕ್ವೆನ್ಸಿಯನ್ನು ಹೊಸದಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಆ ಥರದ ಪ್ರಾಬ್ಲಮ್ ನಾನು ಆ ಪ್ರಾಬ್ಲಮ್ ಬಂದಾಗ ತಿಳಿಸ್ತೀನಿ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಈಗ ಫ್ರೀಕ್ವೆನ್ಸಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡಿದಾಗ n ಸಿಗುತ್ತೆ. n = 105. ಕ್ವಶನಲ್ಲಿ ಎಕ್ಸ್ ಕೊಟ್ಟಿದ್ರು, ಎಫ್ ಕೊಟ್ಟಿದ್ರು. ಸಿ ಎಫ್ ಅನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಅಂತಂದರೆ, ಫಸ್ಟ್ ನಂಬರ್ ಅದೇ ಬರ್ಕೊಳ್ಳೋದು, 10 ಬರ್ಕೊಳ್ಳೋದು. 10 + 15 25, 25 + 20 45, 45 + 25 70, 70 + 14 84 ಆ್ಯಡ್ ಮಾಡ್ತಾ ಹೋಗಬೇಕು. ಲಾಸ್ಟಿಗೆ ಬರೋವಂಥ ನಂಬರ್ ಎನ್ನಿನ ಫ್ರೀಕ್ವೆನ್ಸಿಯ ಟೋಟಲಿಗೆ ಎನ್ ಅಂತ ಬರ್ಕೊಂಡಿದ್ದೀರಲ್ವ, ಅದಕ್ಕೆ ಈಕ್ವಲ್ ಆಗಿರಬೇಕು. n 105 ಬಂದಿದೆ, ಸಿ ಎಫ್ ಅಲ್ಲೂ ಲಾಸ್ಟ್ ನಂಬರ್ 105 ಇದ್ದರೆ ನೀವು ಮಾಡಿರುವಂಥ ಸಿ ಎಫ್ ಸರಿಯಾಗಿದೆ ಅಂತ ಅರ್ಥ. ಸೊ ಈಗ ನಾವು ಕ್ವಾರ್ಟೈಲ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ, Q1ನ ಫಾರ್ಮುಲಾ ನೋಡಿ. ನಮಗೆ ಕ್ವಾರ್ಟೈಲ್ ಡಿವಿಯೇಷನ್ ಮಾಡೋದಕ್ಕೆ Q1 ಮತ್ತು Q3 ಸಾಕು, Q2 ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ Q1ಗೆ ಫಾರ್ಮುಲಾ ಏನು? L + n/4 - CF / F × I. ಫಸ್ಟು ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ n/4 ಮಾಡ್ಕೊಳ್ಬೇಕು. n ಅಂತಂದರೆ 105, 105 / 4 ಫಸ್ಟ್ ಮಾಡ್ಕೊಳ್ಬೇಕು. 105 / 4 ಮಾಡಿದಾಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ
26.25. ಸೊ ಈಗ ನೀವು ಮಾಡಿರುವಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಿ 26.25. ಈ ವ್ಯಾಲ್ಯೂಗಿಂತ ಜಾಸ್ತಿ ಇರುವಂಥ ನಂಬರ್ ಎಲ್ಲಿದೆ? ಇಲ್ಲಿ 26.25ಗಿಂತ ಜಾಸ್ತಿ ಇದೆಯಾ? ಇಲ್ಲ. ಇಲ್ಲಿ 26.25ಗಿಂತ ಜಾಸ್ತಿ ಇದೆಯಾ? ಇಲ್ಲ. ಇಲ್ಲಿ 26.25ಗಿಂತ ಜಾಸ್ತಿ ಇದೆಯಾ? ಇದೆ. ಸೊ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಬೇಸ್ ಆಗಿಟ್ಕೊಂಡು ಈಗ Q1 ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಎಲ್ ಅಂತಂದರೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟು? 29.5 ಪ್ಲಸ್ n/4 ಅಂದರೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. 105/4 ಮಾಡಿದಾಗ 26.25 ಬಂದಿತ್ತು. ಮೈನಸ್ CF ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 25 ಡಿವೈಡೆಡ್ ಬೈ F ಅಂತಂದರೆ ಫ್ರೀಕ್ವೆನ್ಸಿ 20 ಇಂಟು I ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಬೇಕು. ಫಸ್ಟು ಮೈನಸ್ ಮಾಡಬೇಕು. 26.25 ಮೈನಸ್ 25 ಡಿವೈಡೆಡ್ ಬೈ 20 ಇಂಟು 10 ಲಾಸ್ಟಿಗೆ 29.5 ಆ್ಯಡ್ ಮಾಡಬೇಕು. ಸೊ ಆನ್ಸರ್ 30.125 ಆಗುತ್ತೆ. 30.125 Q1 ಆನ್ಸರ್ 30.125 ಆಯಿತು. ಇದೇ ಥರನೇ ನಾವೀಗ Q3 ಕ್ಯಾಲ್ಕುಲೇಷನ್ ಮಾಡಬೇಕು. Q2 ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಏನಕ್ಕೆ ಅಂದರೆ ಕ್ವಾರ್ಟೈಲ್ ಡಿವಿಯೇಷನ್ಗೆ ಬೇಕಾಗಿರೋದು Q1 ಮತ್ತು Q3. Q3ಗೆ ಫಾರ್ಮುಲಾ ಏನು? L ಪ್ಲಸ್ 3n ಡಿವೈಡೆಡ್ ಬೈ 4 ಮೈನಸ್ CF ಡಿವೈಡೆಡ್ ಬೈ F ಇಂಟು I. ಸೊ ಫಸ್ಟು ನಾವು 3n ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು. 3 ಇಂಟು n ಅಂದರೆ ಎಷ್ಟು? 105 ಡಿವೈಡೆಡ್ ಬೈ 4 ಫಸ್ಟ್ ಮಾಡ್ಕೊಳ್ಬೇಕು. 3 ಇಂಟು 105 ಡಿವೈಡೆಡ್ ಬೈ 3 ಇಂಟು 105 ಮಾಡಿದಾಗ 315 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದಾಗ 78.75 ಬರುತ್ತೆ. 78.75. ಸೊ ಇಲ್ಲಿ 78ವರೆಗಿಂತ ಜಾಸ್ತಿ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 78ವರೆಗಿಂತ ಜಾಸ್ತಿ ಇರೋದು 84, ಅದಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಫಾರ್ಮುಲಾ ಏನು? ಎಲ್ ಅಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ನೀವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಕ್ಲಾಸ್ ಇಂಟರ್ವಲ್ 49ವರೆಯಿಂದ 59ವರೆ ಇದೆ. ಇದರಲ್ಲಿ ಲೋಯೆಸ್ಟ್ ಯಾವುದು? 49ವರೆ ಪ್ಲಸ್ 3n ಅಂತಂದರೆ 3n/4 ಆಲ್ರೆಡಿ ಮಾಡ್ಕೊಂಡಿದ್ದೀವಿ. 78.75 ಮೈನಸ್ CF ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 70 ಡಿವೈಡೆಡ್ ಬೈ F ಅಂತಂದರೆ ಅಲ್ಲಿರುವಂಥ ಫ್ರೀಕ್ವೆನ್ಸಿ 14 ಇಂಟು I ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 49.5 ಫಸ್ಟು ಮೈನಸ್ ಮಾಡ್ಕೊಳ್ಬೇಕು. 78.75 ಮೈನಸ್ 70 ಡಿವೈಡೆಡ್ ಬೈ 14 ಇಂಟು 10 ಲಾಸ್ಟಿಗೆ ಆ್ಯಡ್ ಮಾಡಬೇಕು ಪ್ಲಸ್ 49.5. ಆನ್ಸರ್ 55.75 ಆಗುತ್ತೆ. ಸೊ Q3 ಕೂಡ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೀವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ಗೆ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ 2. Q3 ಆನ್ಸರ್ ಎಷ್ಟಿದೆ? 55.75 ಮೈನಸ್ Q1 ಆನ್ಸರ್ 30.125 ಡಿವೈಡೆಡ್ ಬೈ 2. ಸೊ 55.75 ಮೈನಸ್ 30.125 ಡಿವೈಡೆಡ್ ಬೈ 2 ಮಾಡಿದಾಗ ಬರೋಂಥ ಆನ್ಸರ್ 12.8 ಆಗುತ್ತೆ. 12.81. ಸೊ ಕ್ವಾರ್ಟೈಲ್ ಡಿವಿಯೇಷನ್ನ ಆನ್ಸರ್ 12.81. ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಕೋಎಫಿಷಿಯಂಟ್ ಆಫ್ QD ಫಾರ್ಮುಲಾ ಇದೇ ಫಾರ್ಮುಲಾ Q3 ಮೈನಸ್ Q1 ಬಟ್ ಡಿವೈಡೆಡ್ ಬೈ 2 ಬದಲು Q3 ಪ್ಲಸ್ Q1. ಇಲ್ಲಿರುವಂಥ ವ್ಯಾಲ್ಯೂನೇ ಬರ್ಕೊಳ್ಳೋದು. Q3 ಅಂತಂದರೆ 55.75 ಮೈನಸ್ 30.125 ಡಿವೈಡೆಡ್ ಬೈ 55.75 ಪ್ಲಸ್ 30.125. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 55.75 ಮೈನಸ್ 55.75 ಮೈನಸ್ 30.125 ಮಾಡಿದಾಗ ಬರೋವಂಥ ಆನ್ಸರ್ 25.625 ಆಗುತ್ತೆ. ದೆನ್ 55.75 ಪ್ಲಸ್ 30.125 ಮಾಡಿದಾಗ ಬರೋವಂಥ ಆನ್ಸರ್ 85.875 ಆಗುತ್ತೆ. ಡಿವೈಡ್ ಮಾಡಿದಾಗ ಫೈನಲ್ ಆನ್ಸರ್ ಸಿಗುತ್ತೆ.
25.625 ಡಿವೈಡೆಡ್ ಬೈ 85.875 ಮಾಡಿದಾಗ ಫೈನಲ್ ಆನ್ಸರ್ 0.298. 0.3 ಬೇಕಾದರೂ ಮಾಡ್ಬೋದು, 0.298 ಅಂತಲೇ ಬೇಕಾದರೂ ಬರೀಬೋದು. ಸೊ ಈ ಥರದಲ್ಲಿ ನೀವು ಕ್ವಾರ್ಟೈಲ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್, ಬರೀ ಕೋಎಫಿಷಿಯಂಟ್ ಮಾತ್ರ ಕೇಳಿದ್ರು. ನಾನು ಕ್ವಾರ್ಟೈಲ್ ಡಿವಿಯೇಷನ್ ಕೂಡ ಕ್ಯಾಲ್ಕುಲೇಷನ್ ಮಾಡಿಸಿದ್ದೀನಿ, ನಿಮಗೆ ಅರ್ಥ ಆಗಲಿ ಅನ್ನೋ ಪರ್ಪಸ್ಸಿಗೋಸ್ಕರ. ಎಕ್ಸಾಮ್ನಲ್ಲಿ ನೀವು ಯಾವ್ದು ಕೇಳಿರ್ತೀರೋ ಅದನ್ನು ಮಾಡಿದ್ರೆ ಸಾಕಾಗುತ್ತೆ. ಇದರಲ್ಲೇ Q2 ಮೀಡಿಯನ್ ಅಂತಂದರೆ Q2ಗೆ ಫಾರ್ಮುಲಾ ಇದೇ ಫಾರ್ಮುಲಾ n/2, ಅದನ್ನು ಕೂಡ ಹೇಳಿ ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತಿಳಿಸಿದ್ದೆ. ಮೀಡಿಯನ್ ಮೋಡ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಸೇಮ್ ಎಲ್ಲದರಲ್ಲೂ ಒಂದೇ ಥರನೇ, ಯಾವಾಗಲೂ ಕ್ಲಾಸ್ ಇಂಟರ್ವಲ್ಲನ್ನು ಇದೇ ಥರನೇ ಚೇಂಜಸ್ ಮಾಡ್ಕೊಳ್ಬೇಕು. ಫ್ರೀಕ್ವೆನ್ಸಿ ಎಲ್ಲ ನಂಬರ್ ಶಫಲ್ ಆಗಿರಬೇಕು. ಇಡೀ ಸ್ಟ್ಯಾಟ್ಸ್ನಲ್ಲೇ ಬರುವಂಥ ಎಲ್ಲ ಕಾನ್ಸೆಪ್ಟ್ನಲ್ಲೂ ಇದೇ ರೂಲ್ಸನ್ನೇ ಫಾಲೋ ಮಾಡಬೇಕು. ಇದು ಕಂಟಿನ್ಯೂಯಸ್ ಸೀರೀಸಿನ ಪ್ರಾಬ್ಲಮ್. ಇದರಲ್ಲೇ ಇಂಡಿವಿಜುವಲ್ ಸೀರೀಸ್ ಮತ್ತು ಡಿಸ್ಕ್ರೀಟ್ ಸೀರೀಸ್ ಅಂತ ಇರುತ್ತೆ. ಬಟ್ ಎಕ್ಸಾಮ್ನಲ್ಲಿ ಮೇನ್ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ನಲ್ಲೂ ಕಂಟಿನ್ಯೂಯಸ್ ಸೀರೀಸಲ್ಲೇ ಕೇಳಿದ್ದಾರೆ. ಒಂದು ವೇಳೆ ಯಾವ್ದಾದ್ರು ಒಂದು ಕಾನ್ಸೆಪ್ಟನ್ನು 5 ಮಾರ್ಕ್ಸಿಗೆ ಇಂಡಿವಿಜುವಲ್ ಸೀರೀಸಿಗೂ ಕೂಡ ಕೇಳ್ಬೋದು. ಸೊ ಇಂಡಿವಿಜುವಲ್ ಸೀರೀಸಿನ ಪ್ರಾಬ್ಲಮನ್ನು ನಾನು ನಿಮಗೆ ಇನ್ ಫ್ಯೂಚರ್ ಡೇಸ್ನಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ತುಂಬ ಕಾನ್ಸಂಟ್ರೇಷನ್ ನೀವು ಕಂಟಿನ್ಯೂಯಸ್ ಸೀರೀಸಿಗೆ ಕೊಡಬೇಕು. ಕಂಟಿನ್ಯೂಯಸ್ ಸೀರೀಸ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ವೆನ್ ಕಂಪೇರ್ ಟು ಇಂಡಿವಿಜುವಲ್ ಸೀರೀಸ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.